ಮೊನ್ನೆ ನಡೆದಂಥ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನಲ್ಲಿದ್ದಂಥ ಮುಖಂಡರುಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆದರು. ಈ ಸೇರ್ಪಡೆ ಆಗಿರೋ ಉದ್ದೇಶ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಕಾಂಗ್ರೆಸ್ನಲ್ಲಿ ಏನು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ಸಲ್ಲಿ ದಲಿತರಿಗೆ ಕಿರುಕುಳ ಎಂಥದ್ದು ಕೊಡ್ತಾರೆ, ದಲಿತರನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ ಕಾಂಗ್ರೆಸ್ನಲ್ಲಿ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡೇ ಬಂದಿರೋದು. ನಿರಂತರವಾಗಿ ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿರೋಂಥ ಮುಖಂಡರುಗಳು ಎಲ್ಲರೂ ಬಿ ಜೆ ಪಿ ಬರ್ತಾವೆ. ಸೀರಿಯಲಾಗಿ ಈಗ ನಿಮ್ಮ ಬಾಯಿಂದನೇ ಕೇಳಿದೆ ನಾನು, ನೀವು ಪ್ರೆಸ್ ನೋಟಲ್ಲಿ ಏನು ಮಾತಾಡಿದ್ದೀರಾ ಅಂತ. ಮೊದಲನೇದಾಗಿ ತಾಳ್ರಿ ದಿಬ್ಬೂರು ಅಪ್ಪಯ್ಯನವರು, ಚಟ್ನಳ್ಳಿ ವೆಂಕಟೇಶ್ ಅವರು, ಕರ್ತಮಲ್ಲೆ ಸತೀಶ್ ಅವರು, ಈ ಥರ ಅವರೆಲ್ಲರೂ ಸೀನಿಯರ್ ಲೀಡರ್ಸ್ಗಳು. ಒಬ್ಬ ಜೆಡ್ ಪಿ ಮೆಂಬರ್ ಆಗಿದ್ದಂಥವ್ರು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಂಥವ್ರು, ಅಂಥವ್ರು ನಿಮ್ಮ ಪಾರ್ಟಿನಲ್ಲಿ ಉಳಿಸ್ಕೊಳಕ್ಕೆ ನಿಮ್ಮ ಕೈಲಿ ಆಗ್ತಾಯಿಲ್ಲ. ಕಾರಣ ನಿಮಗೆ ಗೊತ್ತು, ಯಾವ ರೀತಿ ದಲಿತರನ್ನ ನೀವು ನಡೆಸ್ಕೊತೀರಾ ಅನ್ನೋದು ನೋಡಿ. ಹಂಗಾಗಿ ನಿಮ್ಮ ಪಕ್ಷದ ರೀತಿ ನೀತಿಗಳು, ಸಿಸ್ಟಮ್ಗಳೆಲ್ಲ ನೋಡಿ ಬೇಜಾರಾಗಿ ನಮ್ಮ ಪಾರ್ಟಿಗೆ ಬರ್ತಾರೆ. ಇನ್ನೊಂದು ಉದ್ದೇಶ ಏನಂದರೆ, ಜಿಲ್ಲಾ ಪಂಚಾಯಿತಿ ಮೆಂಬರು ಆಗೋಕ್ಕಿಂತ ಮೊದಲು ವಿಶ್ವನಾಥ್ ಅವರು ಆರ್ ಎಸ್ ಎಸ್ ಅಲ್ಲಿ ಇದ್ಕೊಂಡು ಭಾರತೀಯ ಜನತಾ ಪಾರ್ಟಿನ ಶಾಖೆಗಳು ಮಾಡ್ಕೊಂಡು ಕಟ್ಟಿದಂಥವ್ರು ಅವರು. ಸೈಕಲನ್ನು ತುಳ್ಕೊಂಡು ನಾವೆಲ್ಲ ನೋಡಿದಂಥದ್ದು, ನಾವೆಲ್ಲ ಕಂಡಂಗೆ ನೋಡಿದ್ದೀವಿ. ಆವಾಗ ನಾವು ಕಾಕೊಳ್ಳ ಲಕ್ಕಪ್ಪನವ್ರ ಜೊತೆಗೆ ಇದೇ ಏನು ಮೊನ್ನೆ ಮೀಡಿಯಾದಲ್ಲಿ ಮಾತಾಡಿರೋಂಥ ಹೋಗಿಲಿ ವೆಂಕಟೇಶ್ ಅವರ ಸ್ವಂತ ಮಾವ ಕಾಕೊಳ್ಳ ಲಕ್ಕಪ್ಪ ಸಮಾಜ ಸೇವಕರು ನಮ್ಮ ಜೊತೇಲಿ ಇದ್ದಂಥವ್ರು. ಅವ್ರಿಗೆ ನಾನು ಜೊತೇಲಿದ್ದೆ. ಅವಾಗ ಪ್ರಸನ್ನ ಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದರು. ಇದೇ ಸಿಂಗನಾಯಕನಹಳ್ಳಿ ಜಿಲ್ಲಾ ಪಂಚಾಯತಿನಲ್ಲಿ ಅವರಿಗೆ ಬಿ ಫಾರಂ ಕೊಡಲಿಲ್ಲ. ಯಲಹಂಕದಲ್ಲಿರೋಂಥ ಇನ್ನೊಬ್ಬರನ್ನ ಅವ್ರದೇ ಕಮ್ಯುನಿಟಿ ಆದಂಥವ್ರನ್ನ ಆಯ್ಕೆ ಮಾಡ್ಕೊಂಬಂದು ಅಲ್ಲಿ ಜಿಲ್ಲಾ ಪಂಚಾಯತಿ ಸಿಂಗನಾಯಕನಹಳ್ಳಿಗೆ ನಿಲ್ಲಿಸಿದ್ರು. ಸಿಂಗನಾಯಕನಹಳ್ಳಿಗೆ ಲೋಕಲ್ ಲಕ್ಕಪ್ಪನವ್ರದ್ದು. ಅವರಿಗೆ ಬಿ ಫಾರಂ ಕೊಡಲಿಲ್ಲ, ಅವರಿಗೆ ಟಿಕೆಟು ಕೊಡಲಿಲ್ಲ. ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿತ್ತು ಅಂತಂದರೆ, ಅದು ನನಗೆ ಒಡನಾಟ ಭಾಳ ಹತ್ತಿರವಾಗಿದ್ದೆ. ಅವ್ರು ಹೇಳಿದ್ರು, ವೆಂಕಟೇಶ, ಈ ಕಾಂಗ್ರೆಸ್ಸಲ್ಲಿ ನಮಗೆ ಸ್ಥಾನಮಾನ ಇಲ್ಲ ನೋಡಪ್ಪ, ನಾವಿಲ್ಲಿ ಸಿಂಗನಾಯಕನಹಳ್ಳಿಯಲ್ಲಿ ಇದ್ದೀವಿ, ನಾವಿಲ್ಲಿ ಲೋಕಲಲ್ಲಾಗಿದ್ದೀವಿ. ಪ್ರಸನ್ನ ಕುಮಾರು ನಮಗೆ ಬಿ ಫಾರಂ ಕೊಡಲಿಲ್ಲ, ಅಳಲ್ಸಲ್ದಿರೋಂಥ ರವಿಗೆ ಬಿ ಫಾರಂ ಕೊಟ್ಟು ಜೆಡ್ ಪಿ ಕೊಟ್ಟು ಇಲ್ಲಿ ನಮ್ಮ ಏರಿಯಾದಲ್ಲಿ ಗೆಲ್ಲಿಸ್ತಾವ್ರೆ. ಇದು ಕಾಂಗ್ರೆಸ್ ಸಂಸ್ಕೃತಿನ ಅಂತಂದಾಗ ಭಾಳ ಬೇಸರ ಮಾಡ್ಕೊಂಡ್ರು. ಯಾರೋ ನಮ್ಮ ಕಾಕೊಳ್ಳು ಲಕ್ಕಪ್ಪು ನನಗೊಂದು ಮಾತು ಹೇಳಿದ್ರು. ನಾನು ಅವಾಗ ತಾನೇ ಈ ಪಾರ್ಟಿ ಸವಾಸ ಬೇಡ ಅಂತ ನಾನು ಹೇಳ್ದಿಲ್ಲ ಕಣ, ನೀನು ಕೇಳ್ತಾ ಇಲ್ಲ, ನೀನು ಇಲ್ಲಿರೋದು ನೋಡಪ್ಪ, ನೀನೇ ಅರ್ಥ ಮಾಡ್ಕೊಂಡೆ ಇವಾಗ ಅಂತಂದಾಗ ಅವತ್ತು ನಾವು ಸ್ಟಾರ್ಟ್ ಮಾಡಿದ್ವಿ. ಸಪ್ರೇಟ್ ವಿಂಗ್ ಕಟ್ಟಿ, ಒಂದು DSS ವಿಂಗಲ್ಲಿ ಕಟ್ಟಿ, ಮಾದಿಗರ ನೋವೇ ಕಾಂಗ್ರೆಸ್ ಸಾವು ಅಂತ ಬ್ಯಾನರ್ ಕಟ್ಟಿದ್ವಿ ಕಾಂಗ್ರೆಸ್ ವಿರುದ್ಧ. ಆ ಬ್ಯಾನರ್ ಕಟ್ಟಿ ಎಲ್ಲ ಕಡೆನೂ ಪ್ರಚಾರ ಮಾಡಿ ಆವಾಗ ಕಾಂಗ್ರೆಸ್ ಸೋಲ್ತೀವಿ. ಆವಾಗ ನಮ್ಮ SR ವಿಶ್ವನಾಥ್ ಅವರು ನಮ್ಮನ್ನೆಲ್ಲ ನೋಡಿ ಆವಾಗಲೇ ಗುರುತಿಸಿ, ಒಳ್ಳೆ ಹೋರಾಟಗಾರರು, ಒಳ್ಳೆ ಸಂಘಟನಾತ್ಮಕ ಇರೋರು, ಸಮಾಜ ಸೇವೆ ಮಾಡೋಂಥವ್ರು ಗುರುತಿಸಿ, ನಂತರ ಅವ್ರು MLA ನಿಂತಾಗ ನಾವು ಲೋಕಲಾಗಿ ಅವ್ರ ಒಡನಾಟ, ಅವ್ರ ಸಂಘಟನೆ ಚತುರತೆ ಇದನ್ನೆಲ್ಲ ನೋಡಿ ಅವ್ರನ್ನ ಉಳಿಸ್ಕೊಂಡ್ವಿ. ಬರ್ತಾ ಬರ್ತಾ ಕಾಲಕ್ರಮೇಣ ವಿಶ್ವನಾಥ್ ಅವರು ಬೇರೂರು ಕಂಡು ಭಾಳ ಜನಪ್ರಿಯರಾಗಿ ಉಳ್ಕೊಂತವ್ರೆ. ಇದನ್ನು ನೋಡಿ ಕಾಂಗ್ರೆಸ್ನವ್ರು ಸಹಿಸೋಕ್ಕಾಗಲ್ಲ. ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕೋಕ್ಕೆ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀರಾ ಮನೆ ಮನೆಗೆ. ಯಾರಿದ್ದೀರಾ ವಿಶ್ವನಾಥ್ ಜೊತೆ ನಿಲ್ಲಕ್ಕೆ, ಆಪೋಸಿಟ್ ನಿಲ್ಲಕ್ಕೆ, ಯಾರಿದ್ದೀರಾ ಅಂತ ಹುಡುಕ್ತಾ ಇದ್ದೀರಾ. ನಾವೆಲ್ಲ ಕಣ್ಣಾಗ ನೋಡ್ತಾರೆ ಇರ್ತದ್ದು. ಇದು ಅವ್ರ ವಿರುದ್ಧ ನಿಲ್ಲಿಸೋಂಥ ಕ್ಯಾಂಡಿಡೇಟ್ ನಿಮ್ಮ ಪಾರ್ಟಿನಲ್ಲಿ ಯಾರೂ ಇಲ್ಲ. ಯಾಕಂದ್ರೆ ಅಷ್ಟು ಹೆಸರುವಾಸಿಯಾಗಿದ್ದಾರೆ. ಎಲ್ಲ ವರ್ಗದವರನ್ನು ಸರಿಸಮಾನವಾಗಿ ತಗೊಂಡೋಗ್ತಾವ್ರು. ಅವರು ಒಂದೇ ಸಮಾಜಕ್ಕೆ ಅವ್ರಿಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ, ಸಮಾನವಾಗಿ ದಲಿತರ ಪ್ರಾಧಾನ್ಯತೆ. ನೋಡ್ರಿ, ನನಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟರು ಅಂತದಕ್ಕೆ ನಾನು ಹೇಳ್ತಾ ಇಲ್ಲ. ಎಲ್ರಿಗೂ ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಜನಸಂಖ್ಯೆಗೆ ಅನುಗುಣವಾಗಿ ಏನು ಒಳ ಮೀಸಲಾತಿ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಜನಸಂಖ್ಯೆ ಎಲ್ಲೆಲ್ಲಿದೆ ಆ ರೀತಿಯಲ್ಲಿ ಅವರು ಮೀಸಲಾತಿ ಕೊಟ್ಕೊಂಡು ಹೋಗ್ತಾರೆ. ಒಳ ಮೀಸಲಾತಿ ವಿಚಾರ ತಗೊಂಡ್ರೆ ನೀವು ಮಾಡಿದ್ದೇನು? ಕಾಂಗ್ರೆಸ್ನವ್ರು ಮಾಡಿದ್ದೇನು? ದಲಿತರು ಶಾಶ್ವತ ಓಟ್ ತಗೊಂಡ್ರ 60-70 ವರ್ಷ ಆಳಿದ್ರ ದಲಿತರು ಮಾಡಿದ್ದಾದ್ರು ಏನು? ಒಳ ಮೀಸಲಾತಿದ್ದು ನರೇಂದ್ರ ಮೋದಿಜಿಯವರು ಹೈದರಾಬಾದ್ ಕಾರ್ಯಕ್ರಮದಲ್ಲಿ ಮುಗಿಸ್ಕೊಂಡು ಕೋರ್ಟಲ್ಲಿ 5 ಬೆಂಚು ಇದು ಮಾಡಿಸಿ 7 ಬೆಂಚಸ್ ಮಾಡಿಸಿ ಅಲ್ಲಿ ಕೋರ್ಟ್ ಆದೇಶ ಮಾಡಿದ್ದಾದ್ಮೇಲೂ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇನ್ನೂ ಆಗಿಲ್ಲ. ನಿಮ್ಮಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಡಿಸಿಷನ್ ಆಯಿತು, ಎಲ್ಲ ಆಯಿತು, ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ.
ನಿಮ್ಮ ಯೋಗ್ಯತೆಗೆ. ದಲಿತರು ಬೇಕಾ ನಿಮಗೆ? ದಲಿತರು ಇವತ್ತಲ್ಲ ನಾಳೆ ದಲಿತರು ನಿಮ್ಮನ್ನು ಈಗಾಗಲೇ ಸೆಂಟ್ರಲಲ್ಲಿ ಭಾರತ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಲ್ಲಿ ತೂ ಅಂತ ಉಗಿದು ದಲಿತರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದರೆ ದಲಿತರನ್ನ ನೀವು ಹೆಂಗೆ ನಡೆಸ್ಕೊಳ್ತೀರೋ ಒಂದು ಆಧಾರ ಇಟ್ಕೊಂಡು ನಿಮ್ಮನ್ನು ದೂರ ಇಡ್ತಾವ್ರೆ. ಉದಾಹರಣೆ, ಇಡೀ ದೇಶಕ್ಕೆ ಮೆಂಬರ್ಶಿಪ್ಪಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಮೆಂಬರ್ಶಿಪ್ ಮಾಡಿರೋದು ನಂಬರ್ 1, ರಾಜ್ಯಕ್ಕೆ ನಂಬರ್ 1 ಯಲಹಂಕ ಕ್ಷೇತ್ರ. ಯಾಕೆ ನಾವು ಇವ್ರನ್ನ ಒಪ್ಕೊತಾ ಇದ್ದೀವಿ? ನೀವೇನು ನಮಗೆ ಕೆಲಸಗಳು ಮಾಡಿಕೊಟ್ಟಿದ್ದೀರಾ, ಬಡ ಜನರ ಕೈಯಲ್ಲಿ ಹಿಡಿದಿದ್ದೀರಾ. ಇವ್ರು ಹೆಂಗೆ ಹಿಡಿತಾರೆ? ನಾವು ಒಂದು ತಕ್ಕಡಿ ಇಟ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ ತಕ್ಕಡಿಯಲ್ಲಿ ಯಾರು ಹೆಂಗೆ ಕೆಲಸ ಮಾಡ್ತಾರೆ ಅಂತ. ಅದರ ಆಧಾರದ ಮೇಲೆ ವಿಶ್ವನಾಥ್ ಅವರು ಉಳ್ಕೊತಾವ್ರೆ. ನೀವು ಕಾಂಗ್ರೆಸ್ ಲೀಡರ್ಗಳು ಅಲ್ಲೇನು ಮಾಡೋಕ್ಕಾಗ್ದಿಲ್ದಿರ ಯಾರೋ ಕರೆದು ನಿಮ್ಮನ್ನು ಕೊರೆದ್ಬಿಟ್ಟು ಮೀಡಿಯಾ ಕೊಟ್ಬಿಟ್ಟು ಮಾತಾಡ್ಬಿಟ್ರು ಅಂದರೆ ಯಾರು ಕೇಳ್ತಾರೆ? ಸತ್ಯಕ್ಕೆ ದೂರವಾದ ಮಾತು. ನನ್ನ ಮೇಲೆ ಕೇಸ್ ಹಾಕಿತ್ತು ಅಂತ ನೀನು ಹೇಳ್ತಾ ಇದ್ದೀರಾ. ಯಾವ ಕೇಸ್ ಆಗಿದೆ ನನ್ನ ಮೇಲೆ? ಕಾಂಗ್ರೆಸ್ ಲೀಡರ್ಗಳು ಆರೋಪ ಹೊರಿಸಿ ಒಂದು ಇದಕ್ಕೆ ಶಿಕ್ಷಿ ಅವ್ರನ್ನ ರಾಜಕೀಯದಲ್ಲಿ ಮುಗಿಸ್ಬೇಕಾದಂಥ ಕಾಂಗ್ರೆಸ್ ಲೀಡರ್ಗಳು ತೀರ್ಮಾನ ಮಾಡಿರೋದಕ್ಕೆ ವಿಶ್ವನಾಥ್ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಎಲ್ಲ ಸುಳ್ಳು ಬೋಗಸ್ ಅಂತ ಗೊತ್ತಾಯಿತು. ಯಾವುದು ಕೇಸು ಇಲ್ಲ, ಯಾವ FIR ಇಲ್ಲ, ಏನೂ ಇಲ್ಲ. ಶೋಭಾ ಕರಂದ್ಲಾಜೆ ಅವ್ರು ನಮ್ಮ ಮೇಲೆ ಎಲ್ಲಿ ಕಂಪ್ಲೇಂಟ್ ಕೊಡೋಕ್ಕಾಗ್ತದೆ? ಅವ್ರು ನಮ್ಮ ಪಾರ್ಟಿ ಅವರು ಎಲ್ಲಿ ಕೊಡೋಕ್ಕಾಗ್ತದೆ? ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದ ಮಾತು.